ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಿನಗಂತೂ ನಾನು ಹೇಳಿದ ಅರ್ಥ ಆಗಕ್ಕಿಲ್ಲ, ಆದ್ರೆ ನಂದನ್ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತೈತೆ. ಅವರೇ ನಿನ್ನನ್ನ ಸರಿ ಮಾಡ್ತಾರೆ. ನಾನ್ ಮಾತ್ರ ನಿಮ್ ಮನೆಗೆ ಬರಕ್ಕಿಲ್ಲ ಅಕ್ಕ. ಅಷ್ಟೇ ಅಲ್ಲ ಅಕ್ಕ, ಅಪ್ಪಯ್ಯಂಗೆ ನನ್ನ ಅವಶ್ಯಕತೆ ಐತೆ. ಅಲ್ಲಿ ಅಪ್ಪಯ್ಯ ಅಮ್ಮ ಅತ್ಯಮ್ಮ ಎಲ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಯಾವ್ದೋ ಗಲ್ಲಿಲಿ ಬಾಡಿಗೆ ಮನೆ, ಒಂದ್ ಚಿಕ್ಕ ಬಾಡಿಗೆ ಮನೇಲಿ ಅವ್ರೆ ಅಕ್ಕ. ಒಂದೊತ್ತಿನ ಊಟಕ್ಕೂ ಪಡ್ತಾ ಇದ್ದಾರೆ. ಇದೆಲ್ಲ ಯಾಕೆ ಆಗ್ತಾ ಇರೋದು ಹೇಳು? ನಿನ್ನ ಮದುವೆ ಸಲುವಾಗಿ. ತನ್ನ ಸರ್ವಸ್ವನೇ ದಾರೆ ಎಳ್ದು ಯಾಕೆ ಹೇಳು ಈ ಮದ್ವೆ ಮಾಡ್ಕೊಟ್ರು? ನೀನು ಆ ಮನೆಯಲ್ಲಿ ಖುಷಿಯಾಗಿ ಸಂತೋಷವಾಗಿ ಇರ್ಲಿ ಅಂತ. ಆದ್ರೆ ಅದನ್ನೆಲ್ಲ ನೀನು ಲೆಕ್ಕಿಸ್ದೆ ಈಗ ಚಿಕ್ಕ ಮಕ್ಳ ತರ ಹಠ ಮಾಡ್ತಿದ್ಯಲ್ಲ ಅಕ್ಕ. ಸರಿಯಾಗಿ ಕೇಳಿಸ್ಕೊಳಕ್ಕ, ನಾನು ಅಪ್ಪಯ್ಯನ್ನ ಅವನ್ನ ಬಿಟ್ಟು ಎಲ್ಲಿಗೂ ಬರಕ್ಕಿಲ್ಲ. ನಾನು ಅಲ್ಲಿಂದಾನೆ ಕಾಲೇಜಿಗೆ ಹೋಗ್ತೀನಿ, ಏನಾರ ಕೆಲ್ಸ ಹಿಡಿತೀನಿ. ನೀನು ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಂದನ್ ಅವ್ರ ಜೊತೆ ಆರಾಮಾಗಿ ಬದುಕೋದನ್ನ ನೋಡು. ಪೂರ್ವಿ, ಅಪ್ಪಯ್ಯ ಅವನ್ನ ನೋಡ್ಕೋಬೇಕು, ಅವ್ರ ಕಷ್ಟಕ್ಕೆ ನೆರವಾಗ್ಬೇಕು ಅನ್ನೋದ್ ತಾನೇ ನಿನ್ ಯೋಚನೆ. ಅದಕ್ ನಾನಿಲ್ವೇನೆ? ನಾನು ನಂದನವ್ರ ಮನೆಯಿಂದ ಹೋಗಿ ಅಪ್ಪಯ್ಯಂಗೆ ಕೆಲಸ ಮಾಡ್ಕೊಡ್ತೀನಿ, ಅವ್ರ ಕಷ್ಟಕ್ಕೆ ಹೆಗ್ಲಾಗಿರ್ತೀನಿ. ಆದ್ರೆ ನೀನು ನಂದನವ್ರ ಜೊತೆ ಅವ್ರ ಮನೆಗೆ ಹೋಗಿ ಅವ್ರ ಜೊತೆಲೆ ಬದುಕ್ಬೇಕು ಕಣೆ. ಯಾಕೆ ನಿನ್ಗಿದೆಲ್ಲ ಅರ್ಥ ಆಗ್ತಿಲ್ಲ? ಅಯ್ಯೋ, ಇವನಿಗೆ ಏಟ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ ಪೂರ್ವಿ. ಹೌದು, ನನ್ಗೆ ಅರ್ಥ ಆಗೋದಿಲ್ಲ, ಆದ್ರೆ ನಿಮ್ಗೂ ಯಾಕೆ ಇದೆಲ್ಲ ಅರ್ಥ ಆಗ್ತಿಲ್ಲ? ಪೂರ್ವಿನೇ ಮನೆ ಸೊಸೆ ನಂದನ್ನೂರ್ ಹೆಂಡತಿ ಅಂತ 1000 ಸಲ ಹೇಳಿದ್ರೆ ಆಗ್ಲಾದ್ರೂ ಅರ್ಥ ಆಗತ್ತಲ್ವಾ? ಪೂರ್ವಿ, ನನ್ಗಿದೆಲ್ಲ ಗೊತ್ತಿಲ್ಲ. ನೀನ್ ಮಾತ್ರ ನಂದನ್ನೋರ್ ಜೊತೆ ಅವ್ರ ಮನೆಗೆ ಹೋಗ್ಬೇಕು ಕಣೆ. ಅಕ್ಕ, ನೀನು ನನ್ನ ನೆಮ್ಮದಿನೇ ಬಯಸೋದಾದ್ರೆ, ನಾನು ಖುಷಿಯಾಗಿರ್ಬೇಕು ಅಂತಾನೆ ಅನ್ಕೊಂಡಿರೋದಾದ್ರೆ ನೀನ್ ಹೀಗ್ ಮಾತಾಡ್ತಾ ಇರ್ಲಿಲ್ಲ ಕಣೆ. ನಾನು ನಿನ್ನಂಗೆ ತ್ಯಾಗ ಮಾಡ್ತಿಲ್ಲ, ನಿಜಾನೇ ಹೇಳ್ತಿರೋದು. ನಿಗೆ ಆ ಮನೆ ನರಕ. ನನ್ನನ್ನ ಅಂತ ನರಕಕ್ಕೆ ದೂಡ್ಬೇಡ ಅಕ್ಕ, ಪ್ಲೀಸ್. ಏನಾದ್ರೂ ಮಾಡ್ಕೊಳವ ನೀನು. ಮಹೇಂದ್ರ, ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಪದ್ಮಿನಿ ತಾನ್ ಮಾಡಿದ ತಪ್ಪನ್ನ ಮುಚ್ಚಿಟ್ಟು ನಂದನ್ಗೂ ಹೇಳ್ಬಾರ್ದು ಅಂತ ನಿರ್ಧಾರ ಮಾಡಿ ಅವನ ಜೊತೆನೆ ಜೀವನ ನಡೆಸ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ದಾಳೆ ಅಂತ ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಆದ್ರೆ ಪದ್ಮಿನಿನೇ ಪೂರ್ವಿ ನಂದನ್ ಹೆಂಡತಿ ಅಂತ ಅವಳೇ ಅಂತಿದ್ದಾಳೆ. ಹೌದು ಅಮ್ಮಾಜಿ, ನಂದನ್ ಜೊತೆ ಯಾರು ಜೀವನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಕ್ಕ ತಂಗಿರ ಮಧ್ಯೆ ಸಾಕಷ್ಟು ಚರ್ಚೆ ಆಗಿದೆ. ಪಾಪ ಪದ್ಮಿನಿ ನಮ್ಮ ಮನೆ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ದಾಳಲ್ಲ. ನರೇಂದ್ರ, ನನಗೀಗಂತೂ ತುಂಬಾ ಸಮಾಧಾನ ಅನಿಸ್ತಿದೆ ಕಣೋ. ನನಗೊಂದು ಅವಕಾಶ ಬೇಕು ಅಂತ ಹೇಳ್ತಿದ್ದಲ್ಲ, ಇದೇ ಅದು. ಆ ದೇವರು ನನ್ನ ಕೈ ಬಿಟ್ಬಿಟ್ಟಿದ್ದಾನೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ
ಪದ್ಮಿನಿ ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಪೂರ್ವಿನ ನಂದನ್ ಜೊತೆ ಸೇರ್ಸೋಕೆ ತಯಾರಿದ್ದಾಳಲ್ಲ, ನನಗಿಷ್ಟು ಸಾಕು ಕಣೋ. ಇನ್ನು ಮುಂದೆ ಪೂರ್ವಿನೇ ನಮ್ಮನೆ ಸೊಸೆ ಅಂತ ಧೈರ್ಯವಾಗಿ ನಾನು ಘೋಷಣೆ ಮಾಡ್ಬೋದು. ಅಮ್ಮಾಜಿ, ಇದನ್ನೆಲ್ಲ ಇಷ್ಟು ಸುಲಭ ಅಂತ ಯಾಕೆ ಅನ್ಕೋತಾ ಇದ್ದೀರಿ? ಪೂರ್ವಿನೇ ಇದಕ್ಕೆಲ್ಲ ತಯಾರಿಲ್ವಲ್ಲ, ಒಪ್ಕೋತಾ ಇಲ್ಲ ಅವಳು. ನರೇಂದ್ರ, ಯಾವುದೇ ಒಂದು ಹೆಣ್ಣು ಅಕ್ಕ ಪ್ರೀತಿಸ್ತಾ ಇರೋ ಹುಡುಗನ್ನ ತನ್ನ ಗಂಡ ಅಂತ ಒಪ್ಕೊಳ್ಳೋದಿಲ್ಲ. ಅವರಿಬ್ಬರ ಮಧ್ಯೆ ನಾನು ಹೋಗಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸ್ತಿರುತ್ತೆ. ಆದ್ರೆ ನಾವೀಗ ನಿಧಾನವಾಗಿ ಪೂರ್ವಿ ಮನ್ಸನ್ನ ಬದಲಾಯಿಸ್ಬೋದು. ಆಯ್ತು ಅಮ್ಮಾಜಿ, ನೀವು ಪೂರ್ವಿ ಮನ್ಸನ್ನ ಬದಲಾಯಿಸ್ತೀರಾ ಅಂತಲೇ ಅನ್ಕೊಳ್ಳೋಣ. ಆದ್ರೆ ನಮ್ಮ ನಂದನ್ ಮನ್ಸನ್ನ ಹೇಗೆ ಬದಲಾಯಿಸ್ತೀರಿ? ಅವನು ಇದಕ್ಕೆ ಒಪ್ಕೋತಾನೆ ಅಂತ ನಿಮ್ಗೆ ಅನ್ಸುತ್ತಾ? ನನಗನ್ಸಲ್ಲ. ಅಮ್ಮಾಜಿ, ನೆನ್ನೆ ನೀವು ಪದ್ಮಿನಿ ಹತ್ರ ಮಾತಾಡಬೇಡ ಅಂತ ಅವನಿಗೆ ಹೇಳಿದ್ರಿ. ಅವನು ನಿಮ್ಮ ಮಾತನ್ನು ಪಾಲಿಸದ್ನ ಇಲ್ವಲ್ಲ? ಪದ್ಮಿನಿ ಹತ್ರ ಹೋಗಿ ಮಾತಾಡ್ದ, ಅವಳನ್ನು ಒಲಿಸ್ಕೊಳ್ಳೋ ಪ್ರಯತ್ನ ಪಟ್ಟ. ಯಾವ ಕಾರಣಕ್ಕೂ ನಮ್ಮ ನಂದನ್ ಪದ್ಮಿನಿನ ಬಿಟ್ಟು ಕೊಡಲ್ಲ ಅಮ್ಮಾಜಿ. ಪ್ರಯತ್ನನೇ ಪಡೆದೆ ಫಲ ಸಿಗೋದಿಲ್ಲ ನರೇಂದ್ರ. ನಂದನ್ ಹತ್ರ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಚಂಚಲ, ನಿನ್ಗೇನಾದ್ರೂ ಬುದ್ಧಿಗಿದ್ದಿ ಇದೆಯಾ? ಅಲ್ಲ, ಆ ಚಂದಲಾಲ್ ಮೇಲಿರೋ ಕೋಪಕ್ಕೆ ನಿನ್ ಕಾಲ್ಗೆ ನೀನೇ ಪೆಟ್ ಮಾಡ್ಕೊಳ್ತಿದ್ಯಲ್ಲ. ಇನ್ನೇನು, ಅವ್ನು ನಮ್ಮನ್ನ ಮನೆಗೆ ಸೇರಿಸ್ಲಿಲ್ಲ, ಮೊದ್ಲು ಆಚೆ ಕಳ್ಸು ಅಂತ ಹೇಳ್ದ. ನಾನು ಈ ವಿಷಯನ ಅಮ್ಮಾಜಿಗೆ ಹೇಳ್ತೀನಿ. ಆಗ ಅವನ್ನ ಮನೆಗೆ ಸೇರ್ಸೋದಿರ್ಲಿ, ಬಿಸ್ನೆಸ್ ಇಂದನೂ ಹೊರಗಾಕ್ತಾರೆ. ಆವಾಗ ಅವನಿಗೆ ಬುದ್ಧಿ ಬರುತ್ತೆ. ಅಮ್ಮಾಜಿಗೆ ಹೇಳ್ತೀಯಾ? ಹೇಗೆ ಹೇಳ್ತೀಯ ಇದನ್ನ? ನೀನ್ ಅಮ್ಮಾಜಿಗೆ ಹೇಳಿದ್ರೆ ನೀನ್ಯಾಕೆ ಚಂದಲಾಲ್ ಮನೆಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಆಗೇನ್ ಹೇಳ್ತೀಯ? ಆಮೇಲೆ ಚಂದಲಾಲ್ ಭುಜಣ್ಣನ್ ಬಗ್ಗೆ ಇವರೇ ನನ್ನ ಹತ್ರ ಫಿಟ್ಟಿಂಗ್ ಇಟ್ಟಿದ್ದು ಅಂತ ಹೇಳ್ತಾನೆ. ಆಗ ಅಮ್ಮಾಜಿ ನೀನನ್ ಸುಮ್ನೆ ಬಿಡ್ತಾರಾ? ಇಲ್ಲ ಅತ್ತೆ, ಒಂದಂತೂ ಕನ್ಫರ್ಮ್, ಇಲ್ಲಿ ಏನೋ ವಿಷಯ ಇದೆ. ನಾವ್ ಅವನ್ ಮನೆಗ್ ಹೋಗಿದ ತಕ್ಷಣ ಮೊದ್ಲು ಅವ್ರನ್ನ ಮನೆಯಿಂದ ಆಚೆ ಕಳ್ಸು ಅಂತ ಹೇಳ್ದ. ಹೌದು ಚಂಚು. ಇಲ್ಲ ಅತ್ತೆ, ಅವನ್ ವಿಷಯ ಹೇಳ್ದೆ ನಮ್ಮನ್ನ ಅವಾಯ್ಡ್ ಮಾಡ್ದಷ್ಟು ನನಗದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತದೆ. ಸರಿ, ಆದ್ರೆ ಹೇಗ್ ತಿಳ್ಕೊಳ್ತೀಯ? ಏನಾದ್ರೂ ಪ್ಲಾನ್ ಮಾಡ್ಬೇಕು ಅತ್ತೆ. ಒಟ್ನಲ್ಲಿ ಚಂಚಲ ಸೋಲೋ ಮಾತೇ ಇಲ್ಲ. ನೀನೇನೇ ಪ್ಲಾನ್ ಮಾಡೋದಿದ್ರು ಮನೆಗ್ ಹೋಗಿ ಮಾಡುವಂತೆ. ಅಮ್ಮಾಜಿ ಬರೋ ಮುಂಚೆ ನಾವು ಮನೇಲಿರ್ಬೇಕು. ನಡಿ ಹೋಗೋಣ, ಹತ್ತು ಕಾರು. ಯಾಕೆ ಪದ್ಮಿನಿ, ಒಂದೇ ಒಂದ್ಸಲನು ನೀನು ತಾಳಿ ಯಾರು ಕುತ್ಕೆಲ್ಬೇಕಾದ್ರೂ ಇರಲಿ, ನಾನು ನೀವು ಒಂದಾಗಿ ಬದುಕೋಣ ಅನ್ನೋ ಮಾತೇ ಆಡ್ತಾ ಅಲ್ಲ. ನಿನ್ನ ಮನ್ಸನ್ನು ಹೆಂಗೆ ಬದಲಾಯಿಸ್ಲಿ ನಾನು? ಹೇಗಿದೆಯಾ ಕಂದ? ಪರವಾಗಿಲ್ಲ ಅಜ್ಜಿ, ನನಗಿಂತ ಹೆಚ್ಚಿಗೆ ತೊಂದರೆ ಆಗಿರೋದು ಪಾಪ ಪದ್ಮಿನಿಗೆ. ಅವಳು ಬೇಗ ಹುಷಾರಾದ್ರೆ ನನ್ಗಷ್ಟೇ ಸಾಕು. ಅಲ್ಲ, ನಿನಗೆ ಏಟಾಗಿದ್ರು ಪದ್ಮಿನಿಗೇನಾಯ್ತು ಅಂತ ಎಷ್ಟು ಒದ್ದಾಡ್ತಿದ್ಯಲ್ಲ. ಅವಳು ಅಂದ್ರೆ ನಿನಗೆ ಅಷ್ಟಿಷ್ಟನಾ? ಏನಜ್ಜಿ ಹೀಗೆ ಕೇಳ್ತಿದ್ಯಾ? ನನ್ ಪ್ರಾಣ ಅಜ್ಜಿ ಅವಳು. ಇವನ ಹತ್ರ ಹೇಗೆ ವಿಷಯನ ಪ್ರಸ್ತಾಪ ಮಾಡ್ಲಿ? ಪದ್ಮಿನಿನ ಪ್ರಾಣ ಅಂತಾನೆ. ಇವಳನ್ನ ಮರೆತು ಪೂರ್ವಿ ಜೊತೆ ಸಂಸಾರ ಶುರು ಮಾಡುವಂತ ಯಾವ ಬಾಯಲ್ಲಿ ಕೇಳ್ಕೊಳ್ಳಿ? ನಂದನ್, ನಾನ್ ನಿನ್ಗೊಂದು ಪ್ರಶ್ನೆ ಕೇಳ. ನಾನ್ ಕೇಳಿದಕ್ಕೆ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡ್ಬೇಕು ನೀನು. ಏನಜ್ಜಿ ಅದು? ಕೇಳು. ಪದ್ಮಿನಿ ನಿನ್ ಜೀವನದಲ್ಲಿ ಬಂದೇ ಇಲ್ಲ ಅಂದಿದ್ರೆ ಏನಾಗ್ತಿತ್ತು? ಯಾಕೆ ಈ ಥರ ಪ್ರಶ್ನೆ ಕೇಳ್ತಿದ್ಯಾ ಅಜ್ಜಿ? ಏನಾಯ್ತು? ನನಗೆ ಮೊದಲು ಉತ್ತರ ಕೊಡು. ಉದ್ವೇಗದಲ್ಲಿ ನೀನು ಉತ್ತರ ಕೊಡೋ ಹಾಗಿಲ್ಲ. ಯೋಚನೆ ಮಾಡಿ ಉತ್ತರ ಕೊಡು. ಪದ್ಮಿನಿ ನಮ್ಮ ಲೈಫಲ್ಲಿ ಬಂದೇ ಇಲ್ಲ ಅಂದಿದ್ರೆ
ಏನಾಗ್ತಿತ್ತು? ಬೇರೆ ಯಾವುದೋ ಹುಡುಗಿನ ಮದುವೆ ಆಗಿರ್ತಿದ್ದೆ. ನೀನಂತೂ ಬಿಡ್ತಿರ್ಲಿಲ್ಲ. ಸೊ ಪದ್ಮಿನಿ ಥರದ್ದೇ ಯಾವುದೋ ಹುಡುಗಿ ಇಷ್ಟ ಆಗ್ತಿದ್ಲೇನೋ ಅಷ್ಟೆ. ಹೌದು ನಂದನ್, ನಮ್ಮ ಜೊತೆಲಿ ಯಾರು ಇಲ್ಲ ಅಂದ್ರೂ ಬದುಕು ಸಾಗ್ಲೇಬೇಕಲ್ವಾ? ಕತ್ಲೆ ಆಯ್ತು ಅಂತ ಯಾರು ಕತ್ಲೆಲೆ ಕೂತ್ಕೊಳ್ಳಲ್ಲ, ದೀಪ ಹಚ್ಕೋತಾರೆ. ಇದು ಹಾಗೆ ಅಲ್ವಾ? ನಂದನ್, ಅಕಸ್ಮಾತ್ ಆಗಿ ಪದ್ಮಿನಿ ನಿನ್ನಿಂದ ದೂರ ಆಗುವಂತ ಸಂದರ್ಭ ಬಂದ್ರೆ ನೀನೇನ್ ಮಾಡ್ತೀಯ? ಅಜ್ಜಿ, ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ? ನಾನು ಉತ್ತರ ಕೊಡು ನಂದನ್. ಪದ್ಮಿನಿ ನನ್ನಿಂದ ದೂರ ಆದ್ರೆ ಆ ಕ್ಷಣನೇ ಸಾಯ್ತೀನಿ ನಾನು. ಹಾಗೆಲ್ಲ ಮಾತಾಡ್ಬೇಡ ಕಣೋ, ಬಿಡ್ತೋನು. ಮೊದಲು ಹೀಗೆಲ್ಲ ಯಾಕೆ ಕೇಳ್ತಿದ್ಯಾ ಅಂತ ಹೇಳಜ್ಜಿ. ಯಾಕೂ ಇಲ್ಲ, ನೀನು ಪದ್ಮಿನಿನ ಪ್ರೀತಿಸ್ತಾ ಇರೋದು, ಅವಳ ಬಗ್ಗೆ ಅತಿಯಾದ ಕಾಳಜಿ ತೋರಿಸ್ತಾ ಇರೋದು, ಇದೆಲ್ಲ ನನಗೆ ಯಾಕೋ ಭಯ ಆಯ್ತು. ಅದಕ್ಕೆ ಅಜ್ಜಿ ನಿಂತ್ಕೋ. ನನ್ನ ಪದ್ಮಿನಿ ಮಧ್ಯೆ ಏನೋ ಮನಸ್ತಾಪ ಇದೆ, ಪದೇ ಪದೇ ಜಗಳ ಆಗ್ತಿದೆ ಅನ್ನೋದ ನಿನ್ ಚಿಂತೆ. ಅದಕ್ಕೆ ಪದ್ಮಿನಿದೆ ಏನೋ ತಪ್ಪಿರುತ್ತೆ ಅಂತ ಅವಳ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ನೀನು? ಅದಕ್ಕೆ ಹೀಗೆಲ್ಲ ಕೇಳ್ತಿದ್ಯಾ? ಒಂದಂತೂ ಸತ್ಯ ಅಜ್ಜಿ, ನನ್ನ ಪದ್ಮಿನಿ ಮಧ್ಯೆ ಎಷ್ಟೇ ಜಗಳ ಬರ್ಬೋದು, ಆದ್ರೆ ನಾನು ಯಾವತ್ತೂ ಅವಳಿಂದ ದೂರ ಹೋಗಲ್ಲ. ಸಾಯೋ ತನಕ ಅವಳ ಜೊತೆನೆ ಬದುಕ್ತೀನಿ.